ಕಾಟಾಚಾರಕ್ಕೆ 5 ಪಾಲಿಕೆ ಏನಕ್ಕೆ ಮಾಡಬೇಕಾಯ್ತು? ಪಾಲಿಕೆ ಒಂದಿದ್ದನ್ನ 5 ಮಾಡಬೇಕಾದ್ರೆ ನ್ಯಾಚುರಲ್ ಆಗಿ ಜಾಸ್ತಿ ಆಗೇ ಆಗುತ್ತೆ. ಆ ಕಾಮನ್ ಸೆನ್ಸ್ನು ಸರ್ಕಾರ ಯೂಸ್ ಮಾಡಲೇ ಇಲ್ಲ. ಆ ಕಾಮನ್ ಸೆನ್ಸ್ ಇರಬೇಕಾಯ್ತು, ಹಿಂಗಾಗುತ್ತೆ, ಅಪಾಯಿಂಟ್ಮೆಂಟ್ ಆಗಬೇಕು ಅಂತೇಳಿ. ಮತ್ತೆ ಇವ್ರ ಪಾಲಿಕೆಯಲ್ಲೂ ಕೂಡ ಆದಾಯ ಎಷ್ಟಿದೆ? ಆದಾಯ ಆಸ್ತಿ ತೆರಿಗೆ 4,500 ಕೋಟಿ, ನಕ್ಷೆ ಮಂಜೂರಾತಿಯಿಂದ 1,200 ಕೋಟಿ, ರಸ್ತೆ ಅಗೆತ ಈ ಶುಲ್ಕ 150 ಕೋಟಿ, ಒಟ್ಟು 5,850 ಕೋಟಿ ಆದಾಯ ಇರೋದು ಇವ್ರದ್ದು ಅಷ್ಟೇ. ಬಾಂಬೆಗೆ ನಾವು ಕಂಪೇರ್ ಮಾಡೋಕ್ಕಾಗಲ್ಲ, ಅದರ ಕಾಲ್ಭಾಗನು 5,850 ಕೋಟಿ. ವೇತನಗಳು ಕೊಡಬೇಕಾಗಿರೋದು 3,492 ಕೋಟಿ, ಬರೀ ವೇತನ ಇಷ್ಟಕ್ಕೆ. ಇನ್ನ ತ್ಯಾಜ್ಯ ವಿಲೇವಾರಿ ಇವೆಲ್ಲನೂ ಕೊಟ್ರೆ 6,300 ಕೋಟಿ ಆಗ್ತದೆ. 6,300 ಕೋಟಿ ಆದಾಯ, 5,800 ವೆಚ್ಚ 6,300. ಇನ್ನು ಫ್ಲಡ್ ಬಂದ್ರೆ, ಕೆಲಾಮಿಟಿ ಬಂದ್ರೆ ಅದಕ್ಕೆ ದುಡ್ಡು ಇಲ್ಲೇ ಇಲ್ಲ. ಅದರಿಂದ ಇವತ್ತು ನನಗೆ ಈ ಅಭಿವೃದ್ಧಿ ಮಾಡುವಂತದ್ರಲ್ಲಿ ಇವತ್ತು ವೈಫಲ್ಯವನ್ನ ಕಂಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದರಿಂದ ನಾನು ಶಿವಕುಮಾರ್ ಅವರಿಗೆ ಇನ್ನು ಬೇಸಿಗೆ ಕಾಲ ಬರ್ತಾ ಇದೆ. ಸರಿ ಟ್ಯಾಂಕರ್ ಮಾಫಿಯಾ ಇತ್ತು, ಅವರೇ ಭೇಟಿ ಮಾಡಿದ್ರು. ಟ್ಯಾಂಕರ್ ಮಾಫಿಯಾ ಇಡೀ ಬೆಂಗಳೂರಲ್ಲಿ ಸುತ್ತುವರೆದು ಆಹಾಕಾರಗೆ ನೀರಿಗೆ. ಈಗಲೂ ಪ್ರಾಬ್ಲಮ್, ಹವಾಮಾನ ವರದಿ ಪ್ರಕಾರ ಈ ಸರಿ ಬೇಸಿಗೆ ಜಾಸ್ತಿ ಆಗುತ್ತೆ ಅಂತ, ಹೀಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಪ್ರಿಪರೇಷನ್ ಏನೂ ಇಲ್ಲ. ಇದುವರೆಗೂ ಯಾವುದೇ ಮೀಟಿಂಗ್ ಮಾಡಿಲ್ಲ, ಏನೂ ಇಲ್ಲ. ಇವತ್ತು ಆ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ಅಧ್ಯಕ್ಷರೇ, ಇನ್ ಪ್ರಮುಖವಾಗಿ ಸರ್ಕಾರ ಹೈರಾಣ ಆಗಿರ್ತಕ್ಕಂಥದ್ದು OCCCಯಲ್ಲಿ ಇದ್ರು. ಕೂತ್ಕೊಳ್ಳಿ ಮಾರ ಸೀಟಲ್ಲಿ. ಈ OCCC ಸಿಗದೆ ಸುಮಾರು ಲಕ್ಷಾಂತರ ಬಿಲ್ಡಿಂಗ್ಗಳು ಕರೆಂಟ್ ಕಲೆಕ್ಷನ್ ಸಿಗ್ತಾ ಇಲ್ಲ ಅವ್ರಿಗೆ. 4 ಲಕ್ಷ ಜನ. ಸರ್ಕಾರ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ? ನಮ್ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅಂತಾರೆ. ನಂದಸ್ವಾಮಿ, ಸುಪ್ರೀಂ ಕೋರ್ಟ್ ಆರ್ಡರ್ ಕರ್ನಾಟಕ ಒಂದಕ್ಕೆ ಅಲ್ಲ ಬಂದಿರೋದು, ಅದು ಬಂದಿದ್ದು ಉತ್ತರ ಪ್ರದೇಶ ಒಂದು ಸರ್ಕಾರದಲ್ಲಿ. ಜಾರಿಗೆ ತರ್ತಾ ಇರೋದು ಕರ್ನಾಟಕ ಒಂದೇ. ಇನ್ನು ಯಾವುದೇ ರಾಜ್ಯ ಇದನ್ನ ಜಾರಿಗೆ ತರಗುವಂತ ಪ್ರಯತ್ನವನ್ನ ಮಾಡಲಿಲ್ಲ. ಇವತ್ತು ಆ ಬಿಲ್ಡಿಂಗ್ಗಳೆಲ್ಲ ಆಳು ಕೊಂಪೆಯಾಗಿ ಬಿದ್ದಿದೆ, ಕಟ್ಬಿಟ್ಟಿದ್ದಾರೆ 4 ಲಕ್ಷ. ಅವ್ರ ಗತಿ ಏನು? ನಾನು ಸರ್ಕಾರನ ಕೇಳೋದು, ಆಯ್ತು ಕೊಡಲ್ಲ ಅಂತ ಹೇಳಿದ್ರೆ ಕಟ್ಟಕ್ಕೆ ಹಾಕ್ಬಿಟ್ರಿ. ಕಟ್ಟಕ್ ಬಿಟ್ಟು ಇಂಜಿನಿಯರ್ ಮೇಲೆ ಯಾಕೆ ಕ್ರಮ ಆಗ್ಲಿಲ್ಲ? ಕಮಿಷನರ್ ಯಾಕೆ ಮೇಲೆ ಕ್ರಮ ಆಗಿಲ್ಲ? ಇವಾಗ ಕಟ್ಟದ್ ಬಿಟ್ಬಿಟ್ಟು ಅವರ ಕತ್ತಿ ಸಿಕ್ಕಿದ್ರೆ ಅವ್ರೆಲ್ಲೋಗ್ಬೇಕು? ಸಾಲ ಸೂಲ ಮಾಡಿ ಬ್ಯಾಂಕ್ಗಳಲ್ಲಿ ಲೋನ್ ತಗೊಂಡು ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ. ಅವ್ರ ಪಾಡೇನಾಗ್ಬೇಕು ಇವತ್ತು? ಇವತ್ತು ಈ ಒಂದು ವಿಚಾರದಿಂದ ಇವತ್ತು ಬೆಸ್ಕಾಂ ಅವ್ರಿಗೂ ಅಷ್ಟೇ ಸೊಲ್ಯೂಷನ್ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ಕೊಟ್ಟಿದ್ರಿ. 1 ಟೈಮ್ ಸೆಟಲ್ಮೆಂಟ್ ಅಂತ ಎಲ್ಲರಿಗೂ ಕೊಟ್ಟಿದ್ರಿ. ನಾವು ಕೊಟ್ಟಿದ್ರಿ, ಒಂದು ಪೀರಿಯಡ್ ಅದಕ್ಕೆ ಮಾಡ್ಬಿಟ್ಟು ಹೇಳಿದ್ರು, ಒಂದು ಪೀರಿಯಡ್ ಮಾಡಿ ಇಷ್ಟು ಸ್ಕ್ವೇರ್ ಫೀಟು ಅಂತೇಳಿ ಅವ್ರಿಗೆ ಕೊಡ್ಬೋದು ಅಂತ ಹೇಳಿದ್ರಿ. ಅದು ಯಾವುದೇ ಕಮರ್ಷಿಯಲ್ ಇಲ್ಲದೆ ಇದ್ದಿದ್ದು ಮನೆ ಪರ್ಪಸ್ ಅಲ್ಲಿ ಕಟ್ಕೊಂಡಿರೋರಿಗೆ ಕೊಡ್ಬೇಕು ಅಂತ ಹೇಳಿದ್ರಿ. ನೀವು ಹೇಳೋದು ಒಪ್ಕೊಳ್ತೀನಿ, ಸೊಲ್ಯೂಷನ್ ಕೊಡಿದಕ್ಕೆ ನೀವು ಇದ್ದೀರಿ, ಅವರು ಇದ್ದೀರಿ. ಸ್ಕ್ವೇರ್ ಫೀಟ್ ವರ್ಗೂ ಕೊಡ್ಬೋದು, ರೆಸಿಡೆನ್ಶಿಯಲ್ ಕೊಡ್ಬೋದು. ಫುಲ್ ಕೊಡ್ಬೇಕಾ? ದೊಡ್ಡ ಒಂದು 20 ಅಡಿ ಕೊಡ್ಬೇಕಾ? 20 ಫ್ಲೋರ್ ಕೊಡ್ಬೇಕಾ? 10 ಫ್ಲೋರ್ ಕೊಡ್ಬೇಕಾ? 5 ಫ್ಲೋರ್ ಕೊಡ್ಬೇಕಾ? ಬರೀ ಮನೆ ಕೊಡ್ಬೇಕಾ? ನಾನ್ ಕಮರ್ಷಿಯಲ್ ಅಂತ ಪ್ಲೀಸ್ ಕಮ್ ಗಿವ್ ಎ ಸೊಲ್ಯೂಷನ್. ವಿ ಆರ್ ಓಪನ್ ಟು ಇಟ್. ಹಿಂದೆ ನಮ್ದು ಆದೇಶ ಇದೆ ಅಧ್ಯಕ್ಷರು, ಹೊಸದೇನು ನೋಡಕ್ ಬೇಕಾಗಿಲ್ಲ. ಹಿಂದೆ ನಾವು ಆದೇಶ ಮಾಡಿದ್ರಿ, ಗವರ್ಮೆಂಟ್ ಆರ್ಡರ್ ಇದೆ. ಕಮರ್ಷಿಯಲ್ ಇರೋರು ಬಿಟ್ಬಿಟ್ಟು ರೆಸಿಡೆನ್ಶಿಯಲ್ ಇರೋವಂಥದ್ದು ಇಷ್ಟು ಸ್ಕ್ವೇರ್ ಫೀಟ್ಗೆ ಅಂತ ಹೇಳಿ ನಾವು ಕೊಟ್ಟಿದ್ದೀರಿ. ಸೊ ಆಗ ಎಲ್ಲರೂ 1 ಟೈಮ್ ಸೆಟಲ್ಮೆಂಟ್ಗೆ ನಾವು ತಗೊಂಡಿದ್ದೀರಿ. ಆ ತರ ಮಾಡಿ ಅಟ್ಲೀಸ್ಟ್ ಒಂದು 80% ಬಿಲ್ಡಿಂಗ್ಗಳಾದ್ರೂ ಬದುಕುವಂತದಕ್ಕೆ ಆಗುತ್ತೆ. ಯಾರೋ ಕಮರ್ಷಿಯಲ್ ಕಟ್ಟಿದ್ದಾನೆ, ಹಣ ಮಾಡೋದಕ್ಕೋಸ್ಕರ ಕಟ್ಟಿದ್ದಾನೆ, ಬಿಟ್ಬಿಡಿ, ಅವ್ರನ್ನೆಲ್ಲ ಬಿಟ್ಬಿಡಿ.
ಇದು ಸಾಲ್ವ್ ಆಗಲ್ಲ ಶಿವಕುಮಾರ್ ಅವರೇ. ರೇವಣ್ಣ ಅವರೇ, ಬೆಂಗಳೂರಲ್ಲಿ ನೀವು 80% ಅನಾಥರೈಸ್ ಇರೋದು. ಸುರೇಶ್, 80% ಅನಾಥರೈಸ್. ಹಿಂದೆ ರೆವಿನ್ಯೂ ಸೈಟ್ ಆಗಿತ್ತು, ಹಿಂದೆ ದೇವೇಗೌಡರು ಇದ್ದಾಗ ಅದಕ್ಕೆ ಖಾತಾ ಕಟ್ಕೊಳಕ್ಕೆ ಅವಕಾಶ ಮಾಡಿಕೊಟ್ರು. ಅವಾಗೆಲ್ಲ ಖಾತಾ ಆಗಿದೆ, ಸಕ್ರಮ ಆಗಿದೆ, ಸಕ್ರಮ ಆಗಿದೆ. ರೇವಣ್ಣ ಅವರೇ, ಒಡೆದಾಕಂತೂ ಸಾಧ್ಯ ಇಲ್ಲ. ಅದಕ್ಕೇನಾದ್ರು ವಾರ್ನಿಂಗ್ ಮಾಡಿ ಯಾರು ಕಟ್ಟಕ್ ಬಿಡ್ತಾರಲ್ಲ ಈ ಇಂಜಿನಿಯರ್ ಮೇಲೆ ನಾವು ಕ್ರಮ ಮಾಡಬೇಕು. ಅದರಿಂದ ಒಳ್ಳೇದಾಗಕ್ಕೆ ಆಗುತ್ತೆ. ಅದರಿಂದ ನಾನು ಉಪಮುಖ್ಯಮಂತ್ರಿಗೆ ನಾನು ಸಲಹೆ ಕೊಡ್ತೀನಿ, ಇದನ್ನ ದಯವಿಟ್ಟು ಯಾರು ರೆಸಿಡೆನ್ಷಿಯಲ್ ಕಟ್ಕೊಂಡಿದಾರೋ ಅವ್ರಿಗೆ ಅವಕಾಶ ಮಾಡಿಕೊಡಿ, ಕಮರ್ಷಿಯಲ್ ಬಿಟ್ಬಿಡಿ. ಇದು ನನ್ನ ಸಲಹೆ ಕೇಳಿದರೆ. ಇನ್ನು ಮನೇನು ಕೂಡ ನಾನು ಮಾತಾಡಿದೆ ಈ ಖಾತಾ ಬಗ್ಗೆ. ಇದೆಲ್ಲಪ್ಪ ನಾನು ಅವರು ಅಸೆಂಬ್ಲಿಯಲ್ಲಿ ಮಾತಾಡಿರೋದು, ತಮ್ಮಯ್ಯ ಡಿ ಕೆ ಶಿವಕುಮಾರ್ ಮಾತಾಡಿರೋದು. ಈ ಖಾತಾ ಬಗ್ಗೆ ನಾನು ಮಾತಾಡಿದೆ. ಈ ಖಾತಾ ಪ್ರಾರಂಭ ಆಗಿ ಹಿಂದೆ ನಾವು ಶುರು ಮಾಡಿದ್ರಿ. ಹಿಂದೆ ಈ ಖಾತಾ ಇದನ್ನ CV ರಾಮನಗರದಲ್ಲಿ ಫಸ್ಟ್ ಪೈಲಟ್ ಆಗಿ ನಾವು ಶುರು ಮಾಡಿದ್ರಿ. ಹಿಂದೆ CV ರಾಮನಗರ ಈ ಖಾತೆ ಫಸ್ಟ್, ಆಮೇಲೆ ಸರ್ವಜ್ಞ ನಗರ, ಹೆಬ್ಬಾಳ, ಪುಲಿಕೇಶಿ ನಗರ, ಶಿವಾಜಿನಗರಕ್ಕೆ ಫಸ್ಟ್ ಜಾರಿಗೆ ಮಾಡಕ್ಕೆ ನಾವು ಹಿಂದೆ ಮಾಡಿದ್ವಿ. ಮಾಡಲಿ, ನಾವೇನು ಟೆಕ್ನಾಲಜಿ ಬರ್ತೈತೆ ಅಂತೇಳಿ ನಾವೇನು ಅದಕ್ಕೆ ವಿರುದ್ಧ ಏನಿಲ್ಲ. ಆದ್ರಿಂದ ಇವತ್ತು ಈ ಆಸ್ತಿ ಈ ಖಾತಾ ಬದಲಾವಣೆಗಳೇನಾಗ್ತಾ ಇದೆ, ಇವತ್ತು ಡ್ರೋನ್ ಮೂಲಕ ಆಗ್ತಾ ಇರುವಂತ ಈ ಖಾತಾಗಳು ಅದು ಹೇಳಕ್ ಸಾಧ್ಯನೇ ಇಲ್ಲ. ಈ ಕಾರ್ ಪಾರ್ಕಿಂಗು ಇವೆಲ್ಲ ಇದೆಯಲ್ಲ ಅದನ್ನು ಸೇರ್ಸ್ಕೊಂಡು ಆಗ್ತಾ ಇದೆ. ಹಿಂದೆ ಯಾರು 1,000, 2,000 ಸ್ಕ್ವೇರ್ ಫೀಟ್ ಏನಿತ್ತು ಅದು ಡಬಲ್ ಆಗ್ತಾ ಇದೆ, 5,000. ಅಪೀಲೇ ಮಾಡಕ್ಕಾಗ್ತಾ ಇಲ್ಲ. ಅಂದ್ರೆ ಪ್ರತಿಯೊಬ್ಬರಿಗೂ ನೋಟಿಸ್ ಇದು. ಅದಕ್ಕೆ ಸೈಂಟಿಫಿಕ್ ಆಗಿ ಏನಾರ ಯೋಚನೆ ಮಾಡಿ, ಬರೀ ದ್ರೋಣ್ನೇ ನಂಬ್ಕೊಂಡ್ರೆ ಆಗಲ್ಲ. ಕ್ಲಾರಿಫಿಕೇಶನ್ಸ್ ಆಗಬೇಕು. ನೀವ್ ಹೇಳ್ತೀರಾ ಯಾರಾದ್ರೂ ಕಂಪ್ಲೇಂಟ್ ಕೊಡಿ ಅಂತ, ಇಡೀ ಬೆಂಗಳೂರವ್ರು ಹೋಗಿ ಕಂಪ್ಲೇಂಟ್ ಕೊಡಕ್ಕಾಗ್ತದೆ? ಎಲ್ಲರಿಗೂ ಇದೇ ಆಗಿದೆ ಪ್ರಾಬ್ಲಮ್. ಯಾವ್ಯಾವ ಮನೆಗೆ ನೋಟಿಸ್ ಕೊಟ್ಟಿದ್ರು ಎಲ್ಲರದು ವೈಲೇಷನ್, ಸಾವಿರಾರು ಕೊಟ್ಬಿಟ್ಟಿದ್ದೀರ. ಅದರಿಂದ ಜನಗಳಿಗೆ ತೊಂದರೆ, ಏನೇ ಕಾನೂನು ತರಬೇಕಾದ್ರೂ ಜನಗಳಿಗೆ ತೊಂದರೆ ಆಗದ ರೀತಿ ತರುವಂತದ್ದು ಒಳ್ಳೇದು ಅನ್ನೋದು ನನ್ನ ಸಲಹೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಟ್ಯಾಕ್ಸ್ ಟೆರರಿಸಂ ಹೇಗೆ ಮಾಡ್ತಾ ಇದ್ದಾರೆ ಅಂದ್ರೆ ಎಕ್ಸಾಂಪಲ್ ಕೊಡ್ತೀನಿ. ಈ HBR ಲೇಔಟ್, ಶಿವಕುಮಾರ್ ಅವರೇ, HBR ಲೇಔಟ್ BDA ಅವರು ಮಾಡಿರೋದು. BDA ಲೇಔಟ್, BDA ಅಪ್ರೂವ್ಡ್ ಲೇಔಟ್, BDA ಅವರೇ ಸೈಟು ಹರಾಜು ಹಾಕಿರೋದು, BDA ಅವರೇ ಅಲಾಟ್ ಮಾಡಿರೋದು. ಅಲ್ಲಿ ಒಬ್ರು ವಿದೇಶದಲ್ಲಿ ಇರ್ತಾರೆ, ಅವ್ರೊಂದು ಸೈಟ್ ಆಕ್ಷನ್ ಅಲ್ಲಿ ಕಾರ್ನರ್ ಸೈಟ್ ಆಕ್ಷನ್ ತಗೊಂತಾರೆ. ಕಾರ್ನರ್ ಸೈಟ್ ಆಕ್ಷನ್ ತಗೊಂಡ್ರೆ ಅದು ಜಾರ್ಜ್ ಅವರೇ, ಅದು BDA ಏನು A ಖಾತಾ ಬರ್ತದ, B ಖಾತಾ ಬರ್ತದ?